ಅದ್ರ ಬಗ್ಗೆ ಇತ್ತು. ಅದ್ರ ಬಗ್ಗೆ ಮಾತಾಡೋದೇ ಒಂದು ಅಯ್ಯಯ್ಯೋ ನೀವು ಅದು ಯಾಕೆ ನಾನು ಇದುವರೆಗೂ ಅದೆಲ್ಲೋ ಮಂಡ್ಯದಲ್ಲಿ ಕೇಳ್ಬಿಟ್ರು ಅದನ್ನು ಮಾತಾಡ್ಬಿಟ್ಟು ಬಂದೇ ಹೊರತು ಈ ಕ್ಷಣದವರೆಗೂ ಅದರ ಬಗ್ಗೆ ನಾನು ಬಾಯಿ ಬಿಟ್ಟಿಲ್ಲ. ಈಗ ನಮ್ಮ ಇದನ್ನು ಹೇಳೋಕ್ಕೋದು ಅದನ್ನು ಮಾತಾಡೋದೇ ಬೇಡ ಅನಿಸ್ಬಿಟ್ಟಿದೆ. ಅದನ್ನು ನಿಜವಾಗ್ಲೂ ಗೌರವವಾಗಿದ್ದರೆ ಮಾತಾಡೋದು ಬೇಡ, ಗಂಭೀರವಾಗಿ ಇದೇನು ಅರ್ಥವಿಲ್ಲದ್ದು ಈ ಕತೆ. ಈಗ ಈಗ ಒಂದರಿಂದ ಶುರುವಾಗ್ಬಿಡ್ತದೆ. ಈಗ ಏನು ಮಾಡೋದು? ಈಗ ಅವನ್ನ ಹುತಾತ್ಮನ್ ಮಾಡೋಕೆ ಹೊರಟಿದ್ದಾರೆ, ನಾವೇನು ಮಾಡೋದು? ಭಾಳ ಕಷ್ಟ. ಈಗ ಅದನ್ನು ಭಾಳ ನಮ್ಮವರೇ ಅದನ್ನು ಭಾಳ ತೀರಾ ಇವರು ಹುತಾತ್ಮನ ರೀತಿ ಹೊರಟಿದ್ದಾರೆ. ಏನೋ ನಾವು ಈಗ ಅದ್ರ ಬಗ್ಗೆ ತಮ್ಮಲ್ಲಿ ಕಳಕಳಿನ ಮನವಿ ಮಾಡ್ತೀನಿ. ನಾನು ದೀರ್ಘವಾಗಿ ಮಾತಾಡಕ್ಕೆ ನನಗೆ ಕೇಳಲೇಬೇಡಿ, ಇದ್ಬಿಡಿ. ಆ ವಿಚಾರ ನಿಮ್ಮ ಕ್ಷೇತ್ರಕ್ಕೆ ಏನಾದ್ರು ಪರಿಣಾಮ ಬೀಳ್ತಾ ದಕ್ಷಿಣ ಇದು ಕ್ಷೇತ್ರಕ್ಕೆ ಅಂತ ಕೇಳ್ತಾ ಇದ್ದಾರೆ. ಕ್ಷೇತ್ರಕ್ಕೆ ಆ ವಿಚಾರದಿಂದ ಅಂತ ಇಲ್ಲ, ಅದರಿಂದ ಪರಿಣಾಮ ಬೀರುತ್ತೆ ಅಂತ ಏನಿಲ್ಲ. ಏನಾಗಿದೆ ಈಗ ಅದು ಒಂದಕ್ಕೊಂದು ಈ ಗೊಂದಲದಲ್ಲಿದೆ. ಯಾವುದ್ರ ಬಗ್ಗೆ ಯಾವ ಬೀರೋದು? ಈಗ ಒಂದು ಪದ ಹೇಳಕ್ಕೆ ಹೋದ್ರೆ ಇನ್ನೊಂದು ಪದಕ್ಕೆ ಹೋಗ್ತೀವಿ, ನಾವು ಎತ್ತಗೂ ಹೋಗ್ತೀವಿ, ಎಲ್ಲಿಂದ ಹಿಂದೆಲ್ಲಿಗೋ ಹೋಗ್ತೀವಿ. ಇದು ಒಟ್ಟಾರೆ ನಾವು ಈಗ ಮಾಡಬೇಕಾಗಿರ್ತಕ್ಕಂಥ ಕೆಲಸ, ಯಾವ ಮಹಿಳೆಯರಿಗೆ ಅನ್ಯಾಯವಾಗಿದೆ, ಯಾರಿಗೆ ಇದಾಗಿದೆ ಮಾತಾಡಲಾರರು, ಯಾರು ನೋವಿನಲ್ಲಿದ್ದಾರೆ ಅವರನ್ನು ನಾವು ಗುರುತಿಸಿ ಅವರಿಗೆ ಸಂಪೂರ್ಣವಾಗಿ ಧೈರ್ಯ ಹೇಳಿ ಸರ್ಕಾರದಿಂದ ಅವರಿಗೆ ನೆರವನ್ನು ಕೊಡಿಸ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಅದ್ರ ಬಗ್ಗೆ ಇತ್ತು. ಅದ್ರ ಬಗ್ಗೆ ಮಾತಾಡೋದೇ ಒಂದು ಅಯ್ಯಯ್ಯೋ ನೀವು ಅದು ಯಾಕೆ ನಾನು ಇದುವರೆಗೂ ಅದೆಲ್ಲೋ ಮಂಡ್ಯದಲ್ಲಿ ಕೇಳ್ಬಿಟ್ರು ಅದನ್ನು ಮಾತಾಡ್ಬಿಟ್ಟು ಬಂದೇ ಹೊರತು ಈ ಕ್ಷಣದವರೆಗೂ ಅದರ ಬಗ್ಗೆ ನಾನು ಬಾಯಿ ಬಿಟ್ಟಿಲ್ಲ. ಈಗ ನಮ್ಮ ಇದನ್ನು ಹೇಳೋಕ್ಕೋದು ಅದನ್ನು ಮಾತಾಡೋದೇ ಬೇಡ ಅನಿಸ್ಬಿಟ್ಟಿದೆ. ಅದನ್ನು ನಿಜವಾಗ್ಲೂ ಗೌರವವಾಗಿದ್ದರೆ ಮಾತಾಡೋದು ಬೇಡ, ಗಂಭೀರವಾಗಿ ಇದೇನು ಅರ್ಥವಿಲ್ಲದ್ದು ಈ ಕತೆ. ಈಗ ಈಗ ಒಂದರಿಂದ ಶುರುವಾಗ್ಬಿಡ್ತದೆ. ಈಗ ಏನು ಮಾಡೋದು? ಈಗ ಅವನ್ನ ಹುತಾತ್ಮನ್ ಮಾಡೋಕೆ ಹೊರಟಿದ್ದಾರೆ, ನಾವೇನು ಮಾಡೋದು? ಭಾಳ ಕಷ್ಟ. ಈಗ ಅದನ್ನು ಭಾಳ ನಮ್ಮವರೇ ಅದನ್ನು ಭಾಳ ತೀರಾ ಇವರು ಹುತಾತ್ಮನ ರೀತಿ ಹೊರಟಿದ್ದಾರೆ. ಏನೋ ನಾವು ಈಗ ಅದ್ರ ಬಗ್ಗೆ ತಮ್ಮಲ್ಲಿ ಕಳಕಳಿನ ಮನವಿ ಮಾಡ್ತೀನಿ. ನಾನು ದೀರ್ಘವಾಗಿ ಮಾತಾಡಕ್ಕೆ ನನಗೆ ಕೇಳಲೇಬೇಡಿ, ಇದ್ಬಿಡಿ. ಆ ವಿಚಾರ ನಿಮ್ಮ ಕ್ಷೇತ್ರಕ್ಕೆ ಏನಾದ್ರು ಪರಿಣಾಮ ಬೀಳ್ತಾ ದಕ್ಷಿಣ ಇದು ಕ್ಷೇತ್ರಕ್ಕೆ ಅಂತ ಕೇಳ್ತಾ ಇದ್ದಾರೆ. ಕ್ಷೇತ್ರಕ್ಕೆ ಆ ವಿಚಾರದಿಂದ ಅಂತ ಇಲ್ಲ, ಅದರಿಂದ ಪರಿಣಾಮ ಬೀರುತ್ತೆ ಅಂತ ಏನಿಲ್ಲ. ಏನಾಗಿದೆ ಈಗ ಅದು ಒಂದಕ್ಕೊಂದು ಈ ಗೊಂದಲದಲ್ಲಿದೆ. ಯಾವುದ್ರ ಬಗ್ಗೆ ಯಾವ ಬೀರೋದು? ಈಗ ಒಂದು ಪದ ಹೇಳಕ್ಕೆ ಹೋದ್ರೆ ಇನ್ನೊಂದು ಪದಕ್ಕೆ ಹೋಗ್ತೀವಿ, ನಾವು ಎತ್ತಗೂ ಹೋಗ್ತೀವಿ, ಎಲ್ಲಿಂದ ಹಿಂದೆಲ್ಲಿಗೋ ಹೋಗ್ತೀವಿ. ಇದು ಒಟ್ಟಾರೆ ನಾವು ಈಗ ಮಾಡಬೇಕಾಗಿರ್ತಕ್ಕಂಥ ಕೆಲಸ, ಯಾವ ಮಹಿಳೆಯರಿಗೆ ಅನ್ಯಾಯವಾಗಿದೆ, ಯಾರಿಗೆ ಇದಾಗಿದೆ ಮಾತಾಡಲಾರರು, ಯಾರು ನೋವಿನಲ್ಲಿದ್ದಾರೆ ಅವರನ್ನು ನಾವು ಗುರುತಿಸಿ ಅವರಿಗೆ ಸಂಪೂರ್ಣವಾಗಿ ಧೈರ್ಯ ಹೇಳಿ ಸರ್ಕಾರದಿಂದ ಅವರಿಗೆ ನೆರವನ್ನು ಕೊಡಿಸ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.